ನಮಸ್ಕಾರ ಎಲ್ರಿಗೂ. ನೋಡಿ, ನಮ್ಮ ಹಿರಿಯರು ಪೊರಕೆ ಕಡ್ಡಿ ಸಹಾಯದಿಂದ ಹೇಗೆ ಮಕ್ಕಳಿಗೆ ದೃಷ್ಟಿ ತೆಗಿತಿದ್ರು ಅಂತ ನಾವು ಹೇಳ್ತೀವಿ. ನೋಡಿ, ಪೊರಕೆ ಕಡ್ಡಿನೇ ಇಲ್ಲಿ ಹಾಸ್ಕೊಂಡಿದ್ದಾರೆ. ಯಾಕೆಂದರೆ ಈ ಪೊರಕೆ ಕಡ್ಡಿಲಿ ನೆಗೆಟಿವ್ಸ್ನ ಅಟ್ರಾಕ್ಟಿವ್ ಮಾಡುವಂಥ ಶಕ್ತಿ ಈ ಒಂದು ಪೊರಕೆ ಕಡ್ಡಿಲಿ ಇರುತ್ತೆ. ನೋಡು, ಮಗು ಏನಾರ ಹೊರಗಡೆ ಹೋದಾಗ ರಚ್ಚೆ ಹಿಡಿದ್ರೆ ಅಥವಾ ಚಂಡಿ ಹಿಡಿದ್ರೆ ಪೊರಕೆ ಕಡ್ಡಿ ನೋಡಿ, ಈಗ ಇಲ್ಲಿ ಒಂದು ಹೊಸ ಪೊರಕೆ ಕಡ್ಡಿನ ತೊಗೊಂಡಿದ್ದಾರೆ. ಇದರಲ್ಲಿ ಕಸ ಗುಡಿಸ್ಬಾರ್ದು, ಆ ಥರ ಒಂದು ಪೊರಕೆ ಕಡ್ಡಿನ ತೊಗೊಂಡಿದ್ದಾರೆ. ಯಾಕೆಂದರೆ ಪೊರಕೆ ಕಡ್ಡಿಯಿಂದ ಹೊಸ ಪೊರಕೆ ಕಡ್ಡಿಲಿ ಮಾತ್ರ ಆ ಥರ ಒಂದು ಎನರ್ಜಿ ಇರುತ್ತೆ. ನೋಡಿ, ಆ ಮಗುವಿಗೆ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲ್ಗಡೆ, ಲೆಫ್ಟ್ ಸೈಡ್ ಒಂದ್ಸಲ ಮತ್ತು ರೈಟ್ ಸೈಡ್ ಒಂದ್ಸಲ, ಈ ಥರ 3 ಸಲ ನಿಲ್ಲಿಸ್ತಾ ಇದ್ದಾರೆ. ಈ ಪೊರಕೆ ಕಡ್ಡಿಯಿಂದ ನಿಲ್ಲಿಸ್ಬಿಟ್ಟು ಈ ಒಂದು ಬೆಂಕಿಯಿಂದ ಸುಡ್ತಾ ಇದ್ದಾರೆ. ನೋಡಿ, ಈ ಬೆಂಕಿಯಿಂದ ಅದೇ ಥರ ಸೇಮ್ ಆ ಮಕ್ಕಳಿಗೆ ದೃಷ್ಟಿ ಇಳೆ ತೆಗೆಯೋದ್ರಿಂದ ಆ ಮಕ್ಕಳು ಏನು ಗಮನ ಒಂದು ಆಚೆ ಕಡೆ ಬಂದಾಗ ರಚ್ಚೆ ಏನು ಮಾಡ್ತವೆ, ಆ ಒಂದು ಕೆಟ್ಟ ಮನಸ್ಥಿತಿ ಮಗು ಏನಿರುತ್ತೆ ಆ ಬೆಂಕಿನ ಕೇಂದ್ರೀಕೃತವಾಗುತ್ತೆ. ನೋಡಿ, ಆ ಒಂದು ಮಕ್ಕಳಿನ ಡೈವರ್ಟು ಬೇರೆ ಕಡೆ ಹೋಗುತ್ತೆ. ಅಷ್ಟು ತಲೆದಿರೋ ವಿಚಾರ ಡೈವರ್ಟ್ ಹೋಗುತ್ತೆ ಅಷ್ಟೇ. ಇದು ಒಂದು ವೈಜ್ಞಾನಿಕ ರೀಸನ್ಸ್, ಅದರಲ್ಲಿ ತಂತ್ರಜ್ಞಾನ ಕೂಡ ಇರ್ಬೋದು. ನೋಡಿ, ಆ ಪೊರಕೆ ಕಡ್ಡಿನ ಸೇಮ್ ಅದೇ ಥರ ಆ ಮಗುಗೆ ಇಳೆ ತೆಗೆದು ಆ ಪೊರಕೆ ಕಡ್ಡಿನ ಎಲ್ಲೋ ಒಂದು ಆಚೆ ಕಡೆ ತಗೊಂಡೋಗಿ ಆ ಮೂಲಲಿಟ್ಟು ಅದನ್ನು ಸುಡ್ತಾರೆ. ನೋಡಿ, ಆ ಒಂದು ಸುಡೋ ಒಂದು ಏನು ಆ ಸೌಂಡ್ ಇರುತ್ತಲ್ಲ, ಆ ಸೌಂಡಲ್ಲೇ ಅವ್ರಿಗೆ ತಿಳಿಯುತ್ತೆ ಮಗುಗೆ, ಈ ಥರ ಒಂದು ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಹೇಗೆ ಸೌಂಡ್ ಬರುತ್ತೆ ಅಂತ ನೀವೇ ನೋಡಿ. ಈಗ ಸಾಮಾನ್ಯವಾಗಿ ಅವರಿಗೆ ರಚ್ಚೆ ಅವ್ರಿಗೂ ಒಂದು ಮನಸ್ಥಿತಿಗೆ ನೆಮ್ಮದಿ ಆಗುತ್ತೆ. ನೋಡಿ, ಆ ಒಂದು ಬೂದಿ ಏನಿದೆ ಅದನ್ನು ತಗೊಂಡು ಮಕ್ಕಳಿಗೆ ಹಣೆಗೆ ಲೇಪಿಸ್ತಾರೆ. ಅವಾಗ ಮಕ್ಕಳು ರಚ್ಚೆ ಹಿಡಿದು ನಿಲ್ಲಿಸ್ತಾರೆ. ಇದೇ ರೀತಿ ಒಂದು ಹೆಚ್ಚಿನ ಫಾಲೋ ಮಾಡಿ ನಮ್ಮ